ಬಿಡುಗಡೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೊದಲನೇ ಘಟ್ಟದ ಮೊದಲನೇ ಹಂತ ನಮ್ಮೆಲ್ಲರ ಭವಿಷ್ಯದ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷ ಒಂದು ಕಿರುಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಇವತ್ತು ಆನಂದವಾಗಿ ಲಿಫ್ಟ್ ಮಾಡ್ತಾ ಇದ್ದಾರೆ, ಆನಂದವಾಗಿ ಮಾಡ್ತಾರೆ. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ ಮಾಡಿದ್ದಾರೆ. ಗ್ಯಾರಂಟಿ 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 ಈಗ ಗ್ಯಾರಂಟಿ ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿನ ತುಂಬುವ ನನ್ನ ರೈತ ಏನಾಗಿದೆ ಬೆಳೀತದೆ, ಕೊಡುತ್ತದೆ. ನೀಡುವ ಕೈ ಇದು ಕೇಳುವ ಕೈಯಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳಿ ಆ ಕೆಲಸ 56,000 ಶಿಕ್ಷಕರು ನೇಮಕ ಮಾಡ್ತಾ ಇವತ್ತು ಸರ್ಕಾರದಲ್ಲಿ ಸುಮಾರು 76,000 ಉದ್ಯೋಗದ ಒಂದು ಶಿಕ್ಷಕರು ಇಲ್ಲ ಅಂತಕ್ಕಂಥದ್ದು ಏನಿದೆ. 3 ವರ್ಷ ಆಯ್ತಾ ಬಂದು ಸರ್ಕಾರ ಏನು ಮಾಡಿದ್ದಾರೆ ಇವತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಸಭೆ ನಮ್ಮ ಕಲಬುರಗಿ ಅಲ್ಲ ಯಾದಗಿರಿಯಲ್ಲಿ ಸಣ್ಣ ಯಾದಗಿರಿನಲ್ಲಿ ಒಂದು ಸಭೆ ಭಾಗವಹಿಸ್ತಾರೆ. ಖರ್ಗೆ ಅವರು ಹೇಳ್ತಾರೆ, ನಮಗೆ ಸಿಂಗಾಪುರ ಮಾಡಬೇಡಿ, ಇಲ್ಲಿ ಮೈಸೂರು ಮತ್ತು ಕನಕಪುರ ಏನು ಮಾಡಿದ್ದೀರಿ ಅಷ್ಟು ಕೆಲಸ ಮಾಡಿಕೊಂಡು ಸಾಕು ಅಂತ ಹೇಳ್ತೀನಿ. ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ಅಗತ್ಯವಿದೆ ಅಂತಕ್ಕಂಥ ಒಂದು ಕೂಗುಮಂತ್ರ ಮಾಡ್ತಕ್ಕಂಥದ್ದೇನಿದೆ. ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನು ಮನಗಂಡು ನೀವು ಖರ್ಗೆ ಎಷ್ಟು ವರ್ಷ ಶಾಸಕರಿದ್ದರು, ಎಷ್ಟು ವರ್ಷ ಮಂತ್ರಿಗಳಿದ್ದರು, ಈಗ ಅವರು ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾಕೆ ನೀವು ಮೈಸೂರಿನ ಅಭಿವೃದ್ಧಿ ಕರ್ನಾಟಕದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಯಾರು